ಆಗಮಿಸಿದ್ದಕ್ಕೆ ಸುಸ್ವಾಗತ ಕೊಡ್ತಾ ಇದ್ದೇವೆ. ಸುಮಾರು 1 ವರ್ಷಗಳಿಂದ ಹೋದ ವರ್ಷ ನಾವು ಮಾರ್ಚ್ ಎಂಡಲ್ಲಿ ಶಿರ್ಸಿಯ ಸಮೀಪ ದಿವ್ಗಿ, ಶಿರ್ಸಿ ಮತ್ತು ಕುಮಟಾ ಹತ್ತಿರದಲ್ಲಿರುವಂತಹ ದಿವ್ಗಿ ಮಠದಲ್ಲಿ ಮೊದಲು ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡಿ ಸುಮಾರು 90 ದಿವಸಗಳ ಕಾಲ ಚಲನಚಿತ್ರನ ಚಿತ್ರೀಕರಣ ಮಾಡಿದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚಿತ್ರೀಕರಣ ಮಾಡಿ ಇವತ್ತು ದಿವಸ ಈ ಕುಂಬಳಕಾಯಿವರೆಗೂ ಕೂಡ ಬಂದಿದೆ. ಇದೊಂದು ಸುದೀರ್ಘವಾದಂತಹ ಪಯಣ, ಸುದೀರ್ಘವಾದಂತಹ ಅನುಭವ. ಇದು ದೇವಸಸ್ಯ ಅನ್ನುವಂಥದ್ದು ನಾವೆಲ್ಲ ಭಾವಿಸಿರುವಂತೆ ಇದು ದೇವರೇ ನಮ್ಗೆ ಕೊಟ್ಟಂಥ ಒಂದು ಸ್ಕ್ರಿಪ್ಟ್, ಇದು ದೇವರ ವರ ಅಂತ ನಾವು ಭಾವಿಸಿದ್ದೇವೆ. ಈ ಒಂದು ಸ್ಕ್ರಿಪ್ಟಿಗೆ ಪ್ರತಿಯೊಬ್ಬರು ಕೂಡ ನೂರಾರು ಜನ, ಇವತ್ತಿನ ದಿವಸ ಬಹುಶಃ ಹಲವಾರು ಜನ ಇಲ್ಲ, ನಮ್ಮ ಸಂಗೀತ ಮೇಸ್ತರು ಇರ್ಬೋದು, ಹಲವಾರು ಜನ ಓದಿದ್ದಾರೆ. ಬಟ್ 150-200 ಜನ ಇದಕ್ಕೆ ಕೆಲಸ ಮಾಡಿದ್ದಾರೆ. ಎಲ್ಲವೂ ಕೂಡ ಅಲ್ಲಿ ವನವಾಸಿಗಳು. ಈಗ ನಮ್ಮ ಸುರೇಶ್ ಸಿದ್ದಿ ಬಂದಿದ್ದಾರೆ. ಎಲ್ಲಿದ್ದಾರೆ ಸುರೇಶ್ ಸಿದ್ದಿ? ಇವರ ಸಿದ್ದಿ ಸಮುದಾಯದ ಪ್ರಮುಖರು ಇಲ್ಲಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚಿನ ಜನ ಈ ಕೆಲಸ ಮಾಡಿದ್ದಾರೆ. ಎಲ್ಲರೂ ಕೂಡ ಬರ್ಲಿಕ್ಕೆ ಆಗಿಲ್ಲ. ಅಂತಹ ಒಂದು ಪ್ರತ್ಯಕ್ಷ ಪರೋಕ್ಷವಾಗಿ ಹಲವಾರು ಜನ ಸಹಾಯವನ್ನು ಮಾಡಿದ್ದಾರೆ. ಈಗ ಈ ಕಾರ್ಯಕ್ರಮದ ವಿಶೇಷ ಅಂತಂದರೆ ಪ್ರಮುಖವಾದಂಥ ಒಂದು ನಮ್ಮ ಡೈರೆಕ್ಟರ್ ಮಾತನಾಡಲಿಕ್ಕಿದ್ದಾರೆ. ಈ ಒಂದು ಚಿತ್ರದ ಬಗ್ಗೆ, ಈ ಒಂದು ಪಯಣದ ಬಗ್ಗೆ ಅವ್ರು ಮಾತನಾಡ್ತಾರೆ. ಶಿರ್ಸಿ ನಮ್ಮದು ಪ್ರಾಪರ್ಟಿ ಬಿಸ್ನೆಸ್ ಇದೆ, ಲ್ಯಾಂಡ್ ಬಿಸ್ನೆಸ್ ಇದೆ ನಮ್ಗೆ, ಮತ್ತು ಅಡಿಕೆ ತೋಟ ಇದೆ ನಮ್ಮದು. ಸಿನಿಮಾ ಮಾಡಬೇಕು ಅನ್ನೋದು ಚಿಕ್ಕ ವಯಸ್ಸಿನ ಹಾಬಿ. ಚಿಕ್ಕ ವಯಸ್ಸು ಬಹಳ ಪಿಕ್ಚರ್ ನೋಡ್ತಾ ಇದ್ವಿ, ಯಾವಾಗಲೂ ಪಿಕ್ಚರ್ ಬಗ್ಗೆ ಮಾತಾಡ್ತಾ ಇದ್ವಿ. ಬಹುಶಃ ನಾವು ಪಿಕ್ಚರ್ ಹೀರೋ ಆಗುವಂಥ ಅವಕಾಶ ನಮಗೆ ಸಿಗಲಿಲ್ಲ ಅಂತ ಅನ್ಸುತ್ತೆ. ಆಯಿತಾ, ಅದಕ್ಕೆ ನಾವು ಈ ನಿರ್ಮಾಪಕರಾದವನು ಅಂತ ನಮಗೆ ತಮಾಷೆಗೆ ಹೇಳುವಂಥದ್ದು. ಬಟ್ ಚಿಕ್ಕ ವಯಸ್ಸಿನ ಭಾಳ ಹುಚ್ಚು, ಪಿಕ್ಚರ್ ಮಾಡಬೇಕು, ಪಿಕ್ಚರ್ ನೋಡುವಂಥದ್ದು. ಕನ್ನಡ, ಹಿಂದಿ, ತಮಿಳು, ತೆಲುಗು ಹಲವಾರು ಭಾಷೆ ಪಿಕ್ಚರ್ಗಳು ನೋಡ್ತಾ ಇದ್ವಿ. ಆ ಒಂದು ಹುಚ್ಚಿನಿಂದಾಗಿ ಅದ್ರ ಮೇಲಿರುವಂತಹ ಒಂದು ಕ್ರೇಜು, ಆಸಕ್ತಿಯಿಂದಾಗಿ ಇವತ್ತಿನ ದಿವಸ ನಾವು ಈ ಒಂದು ಪಿಕ್ಚರ್ನ ಮಾಡಿದ್ದೇವೆ. ಚಿಕ್ಕ ರೋಲ್, ಹೌದೌದು ಮಾಡಿದ್ದೇವೆ. ಭಾಳ ಚಿಕ್ಕ ರೋಲ್ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಕೊಟ್ಟಿಲ್ಲ, ಬರೋಲ್ಲ ನೀವು ಮಾಡಲಿಕ್ಕೆ ಅಂದರು. ಸ್ಕ್ರಿಪ್ಟ್ ಮುಖ್ಯ, ನಿಮ್ಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬರೋಲ್ಲ, ಬೇಡ ಅಂದರು, ಬಿಟ್ಟು. ಅಂದ್ಕೊಂಡಕ್ಕಿಂತ ಕೆಲಸ ಜಾಸ್ತಿ ಆಗಿದೆ, ಖರ್ಚು ಜಾಸ್ತಿ ಆಗಿದೆ, ದಿನ ಜಾಸ್ತಿ ಆಗಿದೆ, ದೊಡ್ಡ ಸ್ಕೇಲ್ ಆಗಿದೆ. ನಾವು ಇದನ್ನು 5 ಭಾಷೆಯಲ್ಲಿ ಮಾಡ್ತಾ ಇದ್ದೇವೆ. 5 ಭಾಷೆಯಲ್ಲೂ ಎಲ್ಲ ಸಾಂಗ್ಗಳನ್ನು ನಾವು ಈಗಾಗಲೇ ಒಂದು ಸಾಂಗ್ ಬಿಟ್ಟಿದ್ದೇವೆ, ತಮಗೆಲ್ಲ ಗೊತ್ತಿದ್ದಂಗೆ ಒಂದು ಸಾಂಗ್ ಬಿಟ್ಟಿದ್ದೇವೆ, ಹಿಂದೂ ಮಾಮ ಅಂಥೇಳಿ. 5 ಭಾಷೆಯಲ್ಲೂ ಕೂಡ ಅದನ್ನು ಬಿಡುಗಡೆ ಮಾಡಿದ್ದೇವೆ. ರಿಲೀಸ್ ಬಹುಶಃ ನಾವು ಎಲ್ಲ ಕೆಲಸ 5 ಭಾಷೆಯಲ್ಲೂ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ದೇವರು ಯಾವ ರೀತಿ ಮುಂದುವರಿಸ್ತಾನೆ ಗೊತ್ತಿಲ್ಲ. ಭಾಳ ಖುಷಿ ಇದೆ. ನಾವು 100% ವಿಶ್ವಾಸ ಇದೆ. ನಮ್ಮ ಚಿತ್ರದಲ್ಲಿ ಪ್ರಮೋದ್ ಶೆಟ್ಟಿ ಆ್ಯಕ್ಟ್ ಮಾಡಿದ್ದಾರೆ, ಪ್ರಮುಖ ರೋಲು. ಪ್ರಕಾಶ್ ಬೆಳವಾಡಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಅಯ್ಯಪ್ಪ ಆ್ಯಕ್ಟ್ ಮಾಡಿದ್ದಾರೆ. ಮಂಜುನಾಥ್ ಹೆಗಡೆ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ವಿಶೇಷ ಅಂತಂದರೆ 150ಕ್ಕೂ ಹೆಚ್ಚಿನ ಸಿದ್ಧಿಗಳು, ವನವಾಸಿಗಳು, ಇವರನ್ನು ಯಾರೂ ಸರಿಯಾಗಿ ತೋರಿಸೇ ಇಲ್ಲ. ಮತ್ತು ಚಿತ್ರದ ಹೀರೋ ನಮ್ಮ ಸೆಲ್ವಿನ್ ಅಂಥೇಳಿ ಒಂದು ಪ್ರಮುಖ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಸಿದ್ಧಿಗಳನ್ನು ಆ ಸಮುದಾಯದ ಇದೆ ಅಂತ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಒಂದು ಎರಡನೇದು, ಅವರನ್ನು ಸುಮ್ಮನೆ ಯಾವುದೋ ಕಾಮಿಡಿ ರೋಲ್ಗೋ ಹಿಂದ್ಗಡೆ ನಿಲ್ಲೋ ರೋಲ್ ಕೊಟ್ಟಿದ್ವು. ಬಟ್ ಇವರಿಗೆ 2 ವರ್ಷಗಳ ಕಾಲ ಕಾರ್ತಿಕ್ ಅವರು ಟ್ರೈನಿಂಗ್ ಕೊಟ್ಟು, ಸುಮಾರು ಕಾರ್ತಿಕ್ ಅವರು 3-4 ವರ್ಷಗಳ ಕಾಲ ನಿರಂತರ ಪರಿಶ್ರಮ ಪಟ್ಟು ಈ ಸ್ಕ್ರಿಪ್ಟ್ಗೋಸ್ಕರವಾಗಿ ಒಂದು ಟೀಮ್ ಮಾಡಿಕೊಂಡು, ಅವ್ರ ಟೀಮಲ್ಲಿ ಹಲವಾರು ಜನ, ಒಂದು 8-10 ಜನ ಯುವಕರ ಜೊತೆಗೆ ಇದ್ದು ಸ್ಕ್ರಿಪ್ಟ್ ರೆಡಿ ಮಾಡಿ ಇವರಿಗೆ ಆ್ಯಕ್ಟಿಂಗ್ ಕಲಿಸಿ, ಒಬ್ಬ ಟ್ರ್ಯಾಕ್ಟರ್ ಡ್ರೈವರ್ ಆಗಿದ್ದರು ಅವರು, ಮುಂದೆ ಹೇಳ್ತಾರೆ ಕಾರ್ತಿಕ್ ಅವರು. ಅದನ್ನು ಅವ್ರು ಮಾಡಿ, ಅವ್ರನ್ನ ರೆಡಿ ಮಾಡಿ ಇವತ್ತಿನ ದಿವಸ ನಾಯಕ ನಟನಾಗಿ ಮಾಡಿದ್ದಾರೆ. ಮೊದಲು ಸಿನಿಮಾ ಮಾಡಬೇಕು ಅಥವಾ ಈ ಕಥೆ ಎಳೆ ಒಂದು ಕನಸಾಗಿತ್ತಷ್ಟೇ. ಈ ಸಿನಿಮಾವನ್ನು ಶುರು ಮಾಡ್ತಾ ಇದೊಂದು ಜೀವನ ಅಂತ ಅನ್ಸೋಕ್ಕೆ ಶುರುವಾಯಿತು. ಬಟ್ ಈ ಕ್ಷಣದಲ್ಲಿ ಇದು ನಂಗೆ ತುಂಬ ಭಾವನಾತ್ಮಕವಾದ ಕ್ಷಣ. ಈಗಿದ್ದು ನನಗೆ ಕನಸು, ಜೀವನ ಇದೆಲ್ಲಕ್ಕೂ ಮೀರಿ ಒಂದು ಅನುಭವ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಈ ಅನುಭವ ಪ್ರೇಕ್ಷಕರಿಗೂ ಕೂಡ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂದರೆ ದೇವಸಸ್ಯ ಸಿನಿಮಾ ಬರೀ ಒಂದು ಕಥೆ ಅಲ್ಲ, ಪಾತ್ರಗಳ ಸಮೂಹ ಅಲ್ಲ, ಅದೊಂದು ಅನುಭವ. ಹಾಗೆಯೇ ಒಂದು ಹೊಸ ಕಥೆ, ಹೊಸ ಜಗತ್ತು, ಹೊಸ ವ್ಯಕ್ತಿಗಳು, ಕ್ಯಾರೆಕ್ಟರ್ಗಳು ಇರ್ತಕ್ಕಂತಹ ಒಂದು ಕಥೆ ಇದು. ನಾನು ಮೊದಲು ಒಂದು ಸತಿ ಹೇಳ್ದಂಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲೆನಾಡು ಇದೆ, ಬಯಲುಸೀಮೆನೂ ಇದೆ, ಕರಾವಳಿನೂ ಇದೆ. ಇಡೀ ದೇಶದಲ್ಲೇ ಜಾಸ್ತಿ ಕಾಡಿರುವಂತಕ್ಕಂಥ ಜಿಲ್ಲೆ ಅದು. ಅಂಥ ಜಿಲ್ಲೆಯಿಂದ ಆ ಜಿಲ್ಲೆಯ ಒಳಗೆ ಅಂಥದ್ದು ಸಾಕಷ್ಟು ಕಥೆಗಳಿವೆ. ಅಂಥದ್ದು ಒಂದು ಕತೆ ಇದು.
ಸೊ ಈ ಕಥೆಯನ್ನು ಶುರು ಮಾಡುವಾಗ ಒಂದು ಎಳೆ ಇತ್ತು. ಆ ಎಳೆ ಇದ್ದಾಗ ಒಬ್ಬ ಸಿದ್ಧಿ ಹುಡುಗ ಅನ್ನೋದು ತಲೆಯಲ್ಲಿತ್ತು. ಆ ಕತೆ ಡೆವಲಪ್ ಆಗಬೇಕು ಅಂದಾಗ ಒಂದು ತಂಡ ಬೇಕಾಗುತ್ತೆ. ಆ ತಂಡಕ್ಕೆ ಮೊದಲನೇದಾಗಿ ರಂಜಿತ್ ಸೇರ್ಕೋತಾರೆ, ಆಮೇಲೆ ಪ್ರವೀಣ್ ಸೇರ್ಕೋತಾರೆ, ಆಮೇಲೆ ಪುನಃ ಹರ್ಷ ಸೇರ್ಕೋತಾರೆ, ಪ್ರವೀಣ್ ಸೇರ್ಕೋತಾರೆ, ಆಮೇಲೆ ಅಭಿ, ಪ್ರಸನ್ನ, ಪೂರ್ಣ, ಹೀಗೆ ನನ್ನೊಂದು ದೊಡ್ಡ ಟೀಮ್ ಇದೆ. ಅವರೆಲ್ಲರೂ ಬರವಣಿಗೆಗೆ ತುಂಬ ಸಹಾಯ ಮಾಡಿದ್ದಾರೆ. ಈ ಒಂದು ಕಥೆ ಏನಾದ್ರು ಆಗಿದ್ದಿದ್ದು ನಾನು ಒಬ್ಬನಿಂದ ಖಂಡಿತ ಅಲ್ಲ, ಅದೆಲ್ಲ ಅವರೆಲ್ಲರ ಒಂದು ಪರಿಶ್ರಮದಿಂದ ಆಗಿರ್ತಕ್ಕಂಥ ಕಥೆ ಇದು. ನಾವು ಕಥೆಗೆ ಹೆಚ್ಚು ಕಮ್ಮಿ 1-1.5 ವರ್ಷ ಸ್ಪೆಂಡ್ ಮಾಡಿದ್ದೀವಿ. ಯಾಕೆಂದರೆ ನಮ್ಮ ಒಂದು 46-47 ವರ್ಷನ ಸ್ಕ್ರೀನ್ ಪ್ಲೇ ಬರೆದಿದ್ದೀವಿ. ಇದಕ್ಕೆ ಸಮಾಧಾನ ಆಗೋವರೆಗೂ ಅದನ್ನ ಬಿಟ್ಟಿಲ್ಲ. ಆ್ಯಂಡ್ ಈ ಕಥೆ ಆಗುವಾಗೂ ಕೂಡ ಅಷ್ಟೇ, ಪ್ರೊಡ್ಯೂಸರ್ ಕೂಡ ಅಷ್ಟೇ ಇನ್ವಾಲ್ವ್ ಆಗ್ತಿದ್ರು. ಅವರಿಗೂ ಅವ್ರು ಮೊದಲೇ ಹೇಳ್ದಂಗೆ ನಾವು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದವರು, ನಾವು ಸಿನಿಮಾ ಒಟ್ಟಿಗೆ ನೋಡಿದವರು, ಹಾಗೆ ಈಗ ಒಟ್ಟಿಗೆ ಸಿನಿಮಾ ಮಾಡ್ತಾಯಿದ್ದೀವಿ ಅನ್ನೋದು ಕೂಡ ತುಂಬ ಅಚ್ಚರಿ ಅನ್ನುವಂಥ ವಿಷಯನೂ ಹೌದು, ಅಷ್ಟೇ ಹೆಮ್ಮೆ ವಿಷಯನೂ ಹೌದು ನನಗೆ. ಆ್ಯಂಡ್ ಒಂದು ಕನಸು ಶುರುವಾದಾಗ ನನ್ನ ಕನಸಾಗಿರುತ್ತೆ, ಅದು ನನ್ನ ಜೊತೆ ಒಂದು ತಂಡ ಅಂತ ಬಂದಾಗ ಅದು ಎಲ್ಲರ ಕನಸು ಆಗುತ್ತೆ. ಎಲ್ಲರ ಕನಸು, ಎಲ್ಲರ ಶ್ರಮ, ಎಲ್ಲರ ಅಭಿಪ್ರಾಯಗಳನ್ನ ಒಟ್ಟುಗೂಡಿಸ್ಕೊಂಡು ಹೋಗೋದು ನಿಜವಾಗೂ ಒಂದು ದೊಡ್ಡ ಸವಾಲು. ಮೊದಲನೇ ಸವಾಲೇ ನಮಗೆ ನಮ್ಮ ನಾಯಕ ನಟ. ಕಥೆಯಲ್ಲಿ ಎಳೆಯಲ್ಲಿ ಇದ್ದಿದ್ದು ಒಬ್ಬ ಸಿದ್ಧಿ ಹುಡುಗ ಅಂತ. ಹಾಗಾದರೆ ಯಾರು ನಾಯಕ ಮಾಡಬೇಕು? ಕಥೆ ಶುರುವಾಗೋಕ್ಕಿಂತ ಮುಂಚೆ ನನಗೆ ನನ್ನ ತಲೆಯಲ್ಲಿದ್ದ ಹುಡುಗ ಸಿಕ್ಕಿದ್ದ, ಕೃಷ್ಣಣ್ಣ ಅಂತ ನನ್ನ ಅಣ್ಣ. ಅವ್ರ ಮನೇಲಿ ಅವ್ರ ಜೊತೆ ಟ್ರ್ಯಾಕ್ಟರ್ ಓಡಿಸ್ಕೊಂಡಿದ್ದ ಹುಡುಗ ಸೆಲ್ವಿನ್. ಅವನನ್ನು ಅವತ್ತೊಂದಿನ ಭೇಟಿ ಮಾಡಿದಾಗ ಸಡನ್ನಾಗಿ ನನ್ನ ತಲೆಯಲ್ಲಿದ್ದ ಪಾತ್ರ ಅವನಲ್ಲಿ ಕಾಣಿಸ್ತು. ಅವ್ನಿಗೆ ಹೇಳಿದ್ದೆ, ನಿನ್ನ ಹೀರೋ ಮಾಡ್ತೀನಿ. ಅವ್ನು ನಕ್ಕಿದ್ದ. ಅವತ್ತು ಇವರೇನು ಈ ಥರ ಮಾತಾಡ್ತಾರೆ, ಈಗ ನಾನು ಹೀರೋ ಮಾಡ್ತಾರಂತೆ ಅಂತ ನಕ್ಕಿದ್ದ. ನಾನು ನಕ್ಕಿದಾಗಲೇ ಹೇಳಿದ್ದೆ, ಈಗ ನಗ್ತಿದ್ಯಾ, ಮುಂದೊಂದು ದಿವಸ ಈ ನಗು ಬೇರೆ ಥರ ಇರುತ್ತೆ, ಖಂಡಿತ ಮಾಡ್ತೀನಿ ಅಂತ. ಆ್ಯಂಡ್ ಖಂಡಿತ ನಮ್ಮ ಗುರುಗಳ ಆಶೀರ್ವಾದ ಇವತ್ತು ಅದು ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರನ್ನು ಬೇಕಾದರೂ ಆ್ಯಕ್ಟ್ರು ಮಾಡ್ತೀನಿ ಅಂತ ಹೇಳ್ಬೋದು, ನಟನ ಮಾಡ್ತೀನಿ ಅಂತ ಹೇಳ್ಬೋದು, ಆದರೆ ನೋಡಿದವ್ರಿಗೆ ಆತ ನಟ ಅಲ್ಲವೇ ಅಲ್ಲ ಅಂತ ಅನಿಸ್ಬಿಟ್ರೆ. ಬಟ್ ಅಲ್ಲೇ ಆಗಿದ್ದೇ ಒಂದು ದೊಡ್ಡ ಸವಾಲು, ದೊಡ್ಡ ಪ್ರಕ್ರಿಯೆ. ಆಹನ್ ಅವರು ಕೂಡ ಆ ಪ್ರಕ್ರಿಯೆಯಲ್ಲಿ ತುಂಬ ದೊಡ್ಡ ಪಾತ್ರ ವಹಿಸಿದ್ದಾರೆ. ಇವರು ಥಿಯೇಟ್ರ್ ಆರ್ಟಿಸ್ಟು. ಆ್ಯಂಡ್ ಮಾಕನನ್ನು ಟ್ರೈನ್ ಮಾಡುವಲ್ಲಿ ಪ್ರವೀಣ್, ರಂಜಿತ್, ಹಾಗೆ ನಮ್ಮ ರೈಟಿಂಗ್ ಟೀಮಿಂದ ಅವ್ರು ಎಷ್ಟು ಶ್ರಮ ಪಟ್ಟರೋ ಅಷ್ಟೇ ಶ್ರಮವನ್ನು ಆಹನ್ ಕೂಡ ಹಾಕಿದ್ದಾರೆ. ಸೊ ಪ್ರತಿ ಒಂದು ಆತನಿಗೆ ಓದೋಕ್ಕೆ ಕೊಟ್ವಿ, ಬರೀಲಿಕ್ಕೆ ಕೊಟ್ವಿ, ಅದು ಗೊತ್ತಿರಲಿಲ್ಲ. ಜನರನ್ನು ಅಬ್ಸರ್ವ್ ಮಾಡ್ಲಿಕ್ಕೆ ಹೇಳಿದ್ವಿ, ಯಾರ್ಯಾರು ಯಾವ್ಯಾವ ರೀತಿ ಆ್ಯಕ್ಟ್ ಮಾಡ್ತಾರೆ, ಏನು ಮಾಡ್ತಾರೆ ನೋಡೋಕ್ಕೆ ಹೇಳಿದ್ವಿ. ಆ್ಯಂಡ್ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಮುಂದೆ ಚಿತ್ರ ನೋಡಿದಾಗ ಖಂಡಿತ ಅನಿಸುತ್ತೆ ಇವನು ನಿಜವಾಗೂ ಟ್ರೆಂಡ್ ಆಗಿರೋ ವ್ಯಕ್ತಿ, ನಿಜವಾಗೂ ನಟನೆ ಅಂತ ಅನಿಸುತ್ತೆ. ಆತ ಬರೀ ಹೀರೋ ಆಗೋ ಲೀಡ್ ಆಗೋ ಕಾಣಿಸ್ಕೋತಿಲ್ಲ, ಒಬ್ಬ ಕಲಾವಿದನಾಗೆ ಖಂಡಿತ ಕಾಣಿಸ್ಕೋತಾನೆ. ಕತೆ ಬಗ್ಗೆ ತುಂಬ ಹೇಳೋಕ್ಕೆ ಇಷ್ಟಪಡಲ್ಲ. 3 ಊರಿನ ಕಥೆ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಒಂದು ಪೂರ್ತಿ ಊರು ಸಿದ್ಧಿ ಊರೇ ಆಗಿರುತ್ತೆ. ಆ್ಯಂಡ್ ಆ ಸಿದ್ಧಿ ಊರನ್ನು ನಾವು ಕತೆ ಪ್ರಕಾರ ಕಟ್ಟೋದು ಕೂಡ ನಮ್ಗೆ ಅಷ್ಟೇ ಕಷ್ಟ ಇತ್ತು. ಯಾಕಂದರೆ ಇವತ್ತು ನಾವು 95ನೇ ಇಸ್ವಿ ಕಾಲದ ಕಥೆಯನ್ನು ಮಾಡ್ತಾಯಿದ್ದೀವಿ. ಎಲ್ಲೇ ನಾವು ಹೆಚ್ಚು ಕಮ್ಮಿ ಒಂದು 2 ತಿಂಗಳ ಆ ಜಾಗಕ್ಕೋಸ್ಕರ ಹುಡುಕಿದ್ದೀವಿ, ಬಟ್ ಎಲ್ಲೂ ಇಲ್ಲ, ಆ ಥರದ್ದೊಂದು ಊರಿಲ್ಲ. ಖಂಡಿತ ಬದಲಾಗಿರುತ್ತೆ ಕಾಲಮಾನಕ್ಕೆ ಸಂಬಂಧಪಟ್ಟಂಗೆ. ಬಟ್ ನಮಗೆ ಅದು ಬೇಕು ಅಂದಾಗ ಏನು ಮಾಡಬೇಕು ಅಂತ ಗೊತ್ತಾಗದೆ ಇಡೀ ಊರನ್ನು ಸೆಟ್ ಹಾಕಿದ್ದೀವಿ ಸರ್. ಬಾಳೂರು ಅಂತ ಕಾನ್ಸೂರು ಹತ್ರ ಒಂದು ಊರಾಗುತ್ತೆ, ಸಿರ್ಸಿ ಪಕ್ಕ. ಇಡೀ ಊರನ್ನು ನಾವು ಸೆಟ್ ಮೂಲಕ ಸೃಷ್ಟಿ ಮಾಡಿದ್ವಿ, ಒಂದು ಹೊಳೆ ಪಕ್ಕ ಒಂದು ಮಾಲ್ಕಿ ಜಾಗದಲ್ಲಿ. ಅದು ಎಷ್ಟು ಖುಷಿ ಕೊಡ್ತು ಆ ವಿಚಾರ ಅಂದರೆ, ಅದೊಂದು ಕೂಡ ಪ್ರೇಕ್ಷಣೀಯ ಸ್ಥಳವಾಗಿ ಬದಲಾಯಿತು. ಸುತ್ತಮುತ್ತಲಿನಲ್ಲಿ ಎಲ್ಲರೂ ಇದು ಏನು ನಡೀತಿದೆ, ಇಲ್ಲಿ ಏನು ಮಾಡಿದ್ದಾರೆ ಅಂತ ನೋಡೋಕ್ಕೆ ಅದೊಂದು ಪ್ರೇಕ್ಷಣೀಯ ಸ್ಥಳವಾಗಿ ಬದಲಾಗಿದ್ದು ದೊಡ್ಡ ಆಶ್ಚರ್ಯ ಅವಾಗ. ಆ್ಯಂಡ್ ಆ ಊರನ್ನ ಅದೇ ರೀತಿ ಕಥೆಯ ಪ್ರಕಾರ ಹಾಳು ಕೂಡ ಮಾಡಬೇಕಿತ್ತು. ಇವತ್ತು ಆಗ್ತಾ ಇರುವಂಥ ಅನುಭವನೇ ಆಗ್ತಾಯಿದೆ. ಒಂದು ಕಡೆ ತುಂಬ ಖುಷಿ, ಒಂದು ಕಡೆ ಒಂದು ಸಂಕಟ. ನಾಳೆಯಿಂದ ಶೂಟಿಂಗ್ ಇರಲ್ಲ ನನಗೆ. ಇಷ್ಟು ದಿವಸ ಶೂಟಿಂಗ್ ಮುಗಿಯುತ್ತೆ, ಹಬ್ಬ ಪ್ರೆಷರ್ ಇಳಿಯುತ್ತೆ ಅನಿಸ್ತಿತ್ತು, ಬಟ್ ನಾಳೆಯಿಂದ ಅದಿರಲ್ಲ. ಅದೇ ರೀತಿ ಅವತ್ತು ಆಯಿತು ನಮಗೆ. ಆ್ಯಂಡ್ ಆ ಊರು ತುಂಬ ಜನರನ್ನು ಸೇರಿಸ್ಬೇಕು, ಸಿದ್ಧಿಯವ್ರನ್ನ ಸೇರಿಸ್ಬೇಕು. ಅವರೆಲ್ಲರೂ ನುರಿತ ಕಲಾವಿದರಲ್ಲ, ಆದರೆ ಒಂದು ಹೇಳ್ತೀನಿ, ಪ್ರತಿಯೊಬ್ಬ ಸಿದ್ಧಿ ಒಳಗೂ ಕೂಡ ಒಬ್ಬ ಅದ್ಭುತ ಕಲಾವಿದ ಇದ್ದಾನೆ. ಅವರಿಗೆ ಸಣ್ಣ ಟ್ರೈನಿಂಗ್ ಸಿಕ್ಕಿದ್ರೂ ಸಾಕು, ಕನ್ನಡಕ್ಕೆ ತುಂಬ ಅದ್ಭುತವಾದಂಥ ನಟನೆ ಮಾಡಬಲ್ಲ ಆರ್ಟಿಸ್ಟ್ ನಮ್ಗೆ ಸಿಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸೊ ಅದೇ ಶುರು ಮಾಡಿದ್ದು ಹಾಗೇ, ಎಲ್ಲ ಊರುಗಳಿಗೆ ಹೋಗಿ ಅಷ್ಟು ಜನರನ್ನು ಒಂದೊಂದು ಕಡೆ ಸೇರಿಸಿ ಅಲ್ಲಿ ಸಿದ್ಧಿಯವ್ರಿಗೆ ಟ್ರೈನಿಂಗ್ ಕೊಟ್ಟು, ಅದಕ್ಕೆಲ್ಲ ನಮಗೆ ಸುರೇಶ್ ಅಣ್ಣ ಪ್ರಮುಖವಾಗಿ ಸಹಾಯ ಮಾಡಿದವರು. ಅವರೆಲ್ಲರನ್ನ ಸೇರಿಸುವಲ್ಲಿ ಮತ್ತು ಸಿನಿಮಾಕ್ಕೆ ಶೂಟಿಂಗಿಗೆ ಕರ್ಕೊಂಬರುವಲ್ಲಿ. ಆ್ಯಂಡ್ 1 ದಿನ ಆದರೆ ಸರಿ, 2 ದಿನ ಆದರೆ ಸರಿ, ನಾವು ಒಟ್ಟು 83 ದಿವಸ ಶೂಟಿಂಗ್ ಮಾಡಿದ್ದೀವಿ. ಆ್ಯಂಡ್ ಒಬ್ಬರಲ್ಲ ಇಬ್ಬರಲ್ಲ 150ಕ್ಕೂ ಹೆಚ್ಚು ಜನ ಅದರಲ್ಲಿ ಆ್ಯಕ್ಟ್ ಮಾಡಬೇಕು ಆ ಸನ್ನಿವೇಶಗಳಲ್ಲಿ. ಸೊ ಅವರನ್ನೆಲ್ಲ ತರುವಲ್ಲಿ ಸುರೇಶಣ್ಣನ ಪಾತ್ರ ತುಂಬ ದೊಡ್ಡದಿದೆ. ನಾನು ರವಿ ಅಣ್ಣನವ್ರ ಪಾತ್ರದ ಬಗ್ಗೆ ಈಗಲೇ ಏನೂ ಹೇಳಲ್ಲ, ಅವರು ಇಷ್ಟೇ ಮುಗುಳ್ನಕ್ಕೂ ಸುಮ್ಮನಿರ್ತಾರೆ, ಯಾಕೆಂದರೆ ಅದು ನಾನು ಬಿಟ್ಟುಕೊಡುವಂಥ ಪಾತ್ರ ಅಲ್ಲ. ಆಹನ್ ಪಾತ್ರಕ್ಕೆ ಬರ್ತೀನಿ. ಆಹನ್ ಅವರು ಪ್ರಮುಖ ಪಾತ್ರ ಮಾಡಿದ್ದಾರೆ, ಕುರುಮುಷ್ಟ ಅಂತ ಆ ಪಾತ್ರದ ಹೆಸರು. ನನ್ನ ಸಿನಿಮಾದುದ್ದಕ್ಕೂ ಈ ಥರದ ಹೆಸರುಗಳು ಸಿಗ್ತಾ ಹೋಗುತ್ತೆ. ಕುರುಮುಷ್ಟ ಅನ್ನೋ ಪಾತ್ರ ಏನು ಮಾಡುತ್ತೆ ಅನ್ನೋದನ್ನು ನಾನು ಹೇಳಲ್ಲ.
ಬಟ್ ತುಂಬ ಪ್ರಮುಖವಾದ ಪಾತ್ರ ಅದು. ಇವತ್ತಿಲ್ಲಿ ನಾವು ಕೊನೆಯ ಶಾಟನ್ನು ತಗೋತಾ ಇದ್ದೀವಿ. ಕುರ್ಮುಷ್ಟನ ಒಂದು ರಿಯಾಕ್ಷನ್ ಇತ್ತು ಆ್ಯಂಡ್ ಬೆಳಗ್ಗೆ ಒಂದಷ್ಟು ಮಾಂಟೇಜ್ಗಳನ್ನು ತಗೊಂಡ್ವಿ. ಹಾಗೆಯೇ ಒಂದು ಜಲಪಾತದಿಂದ ಹಾರುವ ಒಂದು ದೃಶ್ಯ ಇದೆ. ಆ ದೃಶ್ಯದ CG ಶಾಟನ್ನು ಇಲ್ಲಿ ಮಾಡ್ತಾ ಇದ್ವಿ ನಾವು. ಮೇಜರ್ ಆಗಿ ಇವತ್ತು ಶೂಟಿಂಗ್ ಆಗಿದ್ದು ಜಲಪಾತದಿಂದ ಹಾರುವ CG ಶಾಟ್ ಆಗಿತ್ತು. ಕ್ಯಾರೆಕ್ಟರ್ಸು, ಸ್ವಲ್ಪ ನೈಜ ಘಟನೆಗಳು ಆಧಾರವಾಗಿರೋ ಫಿಲ್ಮ್ಸು. ಬಟ್ ಇದು ಒಂದು ಸ್ವಲ್ಪ ಲಾರ್ಜರ್ ದೆನ್ ಲೈಫ್ ಇದೆ, ಸ್ವಲ್ಪ ಕಮರ್ಷಿಯಲ್ ಸಬ್ಜೆಕ್ಟು ಆ್ಯಂಡ್ ಮಾಸ್ ಎಂಟರ್ಟೈನರ್ ಆ ಥರ ಏನು ಹೇಳ್ತಾರೆ ಆ ಥರದ್ದು. ನನಗೂ ಸಿಕ್ಕಾಪಟ್ಟೆ ಕಲಿಯೋದಕ್ಕೆ ಸಿಕ್ತು ಈ ಫಿಲಮಿಂದ. ನಾನು ಏನೇ ಚೆನ್ನಾಗಿ ಮಾಡಿದ್ರು ಅದ್ರ ಹೆಂಗೆ ಇದ್ದರೂ ಅದು ಕಾರ್ತಿಕ್ ಸರ್ಗೆ ಹೋಗಬೇಕು. ಬಿಕಾಸ್ ಅವರು ಪ್ರತಿಯೊಂದು ಶಾರ್ಟು, ಪ್ರತಿಯೊಂದು ಎಕ್ಸ್ಪ್ರೆಷನ್ನು ಅವ್ರ ವಿಷನ್ಗೆ ತಕ್ಕಂತೆ ಇದೇ ಥರ ಬೇಕು ಅಂತ ಕೇಳಿ ತೆಗೆಸ್ಕೋತಿದ್ರು ಎಲ್ಲರ ಹತ್ರನೂ ಅಷ್ಟೇ. ಆ್ಯಂಡ್ ಸೆಲ್ವನ್ ಜೊತೆ ಆ್ಯಕ್ಟ್ ಮಾಡಿದ್ದು ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಿಕಾಸ್ ಅವನು ನಾವಂದರೆ ಅಟ್ಲೀಸ್ಟ್ ಕ್ಯಾಲ್ಕುಲೇಟೆಡ್ ಮೂವ್ ಮಾಡ್ತೀವಿ ಆ್ಯಕ್ಟಿಂಗ್ ಮಾಡಬೇಕಾದ್ರೆ, ಅವನದು ತುಂಬ ರಾ ಮೂವ್ ಇರ್ತಿತ್ತು, ತುಂಬ ರಿಯಲಿಸ್ಟಿಕ್ಕು, ತುಂಬ. ಆ್ಯಂಡ್ ಅವ್ನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನಾನು ಇಂಗ್ಲೀಷಲ್ಲಿ ಅವನ ಹೆಸರು ಕೇಳಿದ್ದೆ, ವಾಟ್ಸ್ ಯುವರ್ ನೇಮ್ ಅಂತ. ಅವನದಕ್ಕೆ ರೀ ನಂಗೆ ಕನ್ನಡ ಗೊತ್ತ್ರಿ ಅಂದಿದ್ದ. ಅದು ಲೈಕ್ ಇವಾಗಲೂ ನಾನು ಅವ್ನಿಗೆ ಟ್ರೈನಿಂಗ್ ಮಾಡಬೇಕಾದ್ರೆ ಅಥವಾ ಅವ್ರ ಜೊತೆ ಓಡಾಡಬೇಕಾದ್ರೆ ಸೆಲ್ವಿನ್ ಅವ್ರ ಮಾವ ಅನಿಸುತ್ತೆ. ನಾವು ಬೆಂಗಳೂರಿಗೆಲ್ಲ ಹೋದರೆ ನಮ್ಮನ್ನ ಈಗಲೂ ಕರೆಕ್ಟಾಗಿ ಮಾತಾಡ್ಸಲ್ಲ, ಕನ್ನಡದವರು ಅಂತಲೇ ಗೊತ್ತಿಲ್ಲ, ಕನ್ನಡ ಕಲಿತು ಮಾತಾಡ್ತಾ ಇದ್ದೀರಾ ಅಂತೆಲ್ಲ ಹೇಳ್ತಾರೆ. ನಮಗೆ ಈ ಫಿಲಮಿಂದ ನಮ್ಗೆ ಕನ್ನಡ ಗೊತ್ತು ಅಂತ ಗೊತ್ತಾದರೆ ಸಾಕು ಅಂತ ಹೇಳಿದರು ನನಗೆ. ಅದು ಒಂದು ಸ್ವಲ್ಪ ನನಗೆ ಓ ಹಿಂಗೆಲ್ಲ ಇದೆಯಾ, ಕಷ್ಟ ಎಲ್ಲ ಇದೆಯಾ ಇವ್ರಿಗೆ ಈ ಥರ ಎಲ್ಲ ಅಂತ ಅನಿಸಿತ್ತು. ಆ್ಯಂಡ್ ಬಿಂಬಿಕಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಜೊತೆನೂ ಒಂದಷ್ಟು ಸೀನ್ಗಳಿದೆ. ಆ್ಯಂಡ್ ರವಿ ಸರ್ ಅವ್ರ ಜೊತೆನೂ ಒಂದಷ್ಟು ಸೀನ್ಗಳಿದೆ. ಖುಷಿ ಆಯಿತು ಸರ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿ. ಸೀಸನ್ 3ಯಲ್ಲಿ ಹುಚ್ಚ ವೆಂಕಟ್ ನನಗೆ ಹೊಡೆದಿದ್ರು. ಅದಾದಮೇಲೆ ನಾನು ಈ ಮೇಕ್ ಓವರ್ ಮಾಡಿದ್ದು ರಾಜೇಶ್ ಧ್ರುವ ಅವರ ಬಾಲಾಜಿ ಫೋಟೋ ಸ್ಟುಡಿಯೋಕ್ಕಾಗಿತ್ತು. ಆದರೆ ನಾನು ಮೊದಲು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಕಾರ್ತಿಕ್ ಸಹೋದರ. ಬಿಕಾಸ್ ನಾನು ಇಂಚಿಂಚು ನೋಡಿದ್ದೀನಿ ಅವರ ಶ್ರಮವನ್ನು. ಸೆಟ್ ಮಾಡೋದಾಗಲಿ, ಆ ಸೆಟ್ ಮಾಡೋಕ್ಕೆ ಯಾರೂ ಸೆಟ್ಟವ್ರು ಬಂದಿರಲಿಲ್ಲ. ಡೈರೆಕ್ಷನ್ ಟೀಮು, ಕಾರ್ತಿಕ್ಕು ಎಲ್ಲ ಸೇರಿಕೊಂಡು ಆ 20 ಮನೆಯನ್ನು ನಿರ್ಮಿಸಿರೋದಿದೆಯಲ್ಲ, ನಿಜವಾಗ್ಲೂ ಅದು ಒಬ್ಬ ಡೆಡಿಕೇಟೆಡ್ ಇವ್ರು ಮಾಡಬೇಕಾದ ಕೆಲಸ ಮಾಡಿದ್ದಾರೆ. ಸ್ಕ್ರಿಪ್ಟು ಅರ್ಧ ಸ್ಕ್ರಿಪ್ಟಲ್ಲಿ ನಾನಿದ್ದೆ ಅಂದರೆ ನಾನು ಹೆಲ್ಪ್ ಮಾಡಲಿಲ್ಲ, ಬಂದು ಹೋಗಿ ಬರ್ತಾ ಇದ್ದೆ ಅಷ್ಟೇ. ಉಚಿತ ಸಲಹೆಗಳನ್ನು ಕೊಡ್ತಾ ಇದ್ದೆ ಕೆಲವೊಂದಷ್ಟು. ಹರಿ ಈಸ್ ದ ವೆರಿ ಗುಡ್ ಮ್ಯೂಸಿಷಿಯನ್. ಬಿಕಾಸ್ ಅಷ್ಟು ಚಿಕ್ಕ ಏಜಲ್ಲಿ ಅಷ್ಟೆಲ್ಲ ತಿಳ್ಕೊಂಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ನನಗೆ ಇದು 2ನೇ ಸಿನಿಮಾ. ನಾನು ಮೊದಲು ಮಾಡಿದ್ದು ರಾಜೇಶ್ ಧ್ರುವ ಅವರು ನನ್ನನ್ನು ಸಿನಿಮಾ ರಂಗಕ್ಕೆ ಕರೆತಂದವರು, ಬಾಲಾಜಿ ಫೋಟೋ ಸ್ಟುಡಿಯೋ. ಇದು ನನ್ನ 2ನೇ ಸಿನಿಮಾ. ಕ್ಯಾರೆಕ್ಟರ್ ಬಗ್ಗೆ ಹೇಳಂಗಿಲ್ಲ, ಡೈರೆಕ್ಟರ್ ಹೇಳ್ಬಿಟ್ಟಿದ್ದಾರೆ, ಹೆಸರು ಕೂಡ ಹೇಳಬಾರ್ದು ಅಂತ. ಹಾಗಾಗಿ ಐ ಆಮ್ ವೆರಿ ಸಾರಿ. ನನ್ನ ಪ್ರೊಡ್ಯೂಸರಿಗೆ ಮತ್ತು ನನ್ನ ಡೈರೆಕ್ಟರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ಇಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನು ನಂಬಿಕೆ ಇಟ್ಟು ಕೊಟ್ಟಿದ್ದಕ್ಕೆ ಆ್ಯಂಡ್ ಅದನ್ನು ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಭಾವಿಸ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಮೂಲಕ ಕಾರ್ತಿಕ್ ಸರ್ ನನ್ನ ಅಪ್ರೋಚ್ ಮಾಡ್ತಾರೆ. ಸೊ ಹಾಗೆ ನಾನು ಕತೆ ಏನು ಅಂತ ಕೇಳುವಾಗ, ನನ್ನ ಮೇಯ್ನಾಗಿ ಮಾತಂಗಿ ಅನ್ನೋ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತ ಕೇಳುವಾಗ ಅವರೊಂದೇ ಒಂದು ಹೇಳಿದ್ದು, ಮರ ಸುತ್ತುವಂಥ ಕ್ಯಾರೆಕ್ಟರ್ ಅಂತೂ ಅಲ್ವೇ ಅಲ್ಲ. ಸೊ ಹೇಗಿದೆ ನನ್ನ ಕ್ಯಾರೆಕ್ಟರ್ ಅಂದರೆ ತುಂಬಾ ಇಂಟೆನ್ಸ್ಡ್ ಆಗಿದೆ. ಅಂದರೆ ತುಂಬ ಎಲ್ಲ ಎಮೋಷನ್ಸನ್ನು ಹೊಂದಿರುವಂಥ ಕ್ಯಾರೆಕ್ಟರ್, ನವರಸಗಳನ್ನು ತುಂಬಿಕೊಂಡಿರುವ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಒಂದು ನಾಯಕಿಗೆ ಈ ಥರದೊಂದು ಕ್ಯಾರೆಕ್ಟರ್ ಬೇಕು ಆ್ಯಂಡ್ ಅದು ಈ ಥರ ಸಿಕ್ಕಿದ್ರೆ ಹೇಗೆ ಮಾಡ್ಬೋದು ಅನ್ನೋ ಕುತೂಹಲ ಇರುತ್ತಲ್ಲ, ಅದೇ ರೀತಿಯಾಗಿರುವಂಥ ಕ್ಯಾರೆಕ್ಟರ್. ಆ್ಯಂಡ್ ಅದನ್ನು ಪ್ಲೇ ಮಾಡೋದಕ್ಕೆ ನನಗೆ ತುಂಬಾ ಖುಷಿ ಆ್ಯಂಡ್ ಐ ಆಮ್ ಸೋ ಲಕ್ಕಿ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್, ಇಷ್ಟು ಒಳ್ಳೆಯ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ದೇವಸಸ್ಯ ಕತೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಎಲ್ಲರ ಹೃದಯಗಳಿಗೆ ಮುಟ್ಟುವಂಥ ಕತೆ ಆಗಿರುತ್ತೆ. ಒಂದು ಒಳ್ಳೆ ಮೆಸೇಜನ್ನು ಕೊಡ್ಬೋದು ಆ್ಯಂಡ್ ಒಳ್ಳೆ ಕಂಟೆಂಟ್ ಇರುವ ಮೂವಿ ಅಂತ ಹೇಳ್ಬೋದು. ಸೊ ನಾನು ನಮ್ಮ ಎಲ್ಲ ಮೀಡಿಯಾದವರಿಗೆ ಹೇಳಬೇಕು ಅಂತಂದರೆ, ನಮಗೂ ಆಡಿಯನ್ಸಿಗೂ ಇರುವ ಒಂದು ದೊಡ್ಡ ಅಂದರೆ ಸ್ಟ್ರಾಂಗ್ ಬ್ರಿಡ್ಜ್ ಅಂದರೆ ಅದು ನೀವೇ. ಸೊ ಅವರಿಗೆ ತಲುಪಿಸುವಂಥ ಪಾತ್ರ ನಿಮ್ಮದು. ತುಂಬಾ ನಮಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಅವತ್ತು ಅಡಿಕೆ ಚೀಲ ಹೊತ್ತಿದ್ದೆ, ಅಂದರೆ ಮಳೆ ಬರೋ ಸಂದರ್ಭ ಇತ್ತಲ್ಲ, ಆವಾಗ ಸಿಕ್ಕಾಪಟ್ಟಿ ಬೆವರಲ್ಲಿದ್ದೆ. ಬೆವರು ಮತ್ತು ಫುಲ್ ಬ್ಲ್ಯಾಕ್ ಆಗಿದ್ದೆ. ಆ ದಿನ ಹೀರೋ ಮಾಡ್ತೆ ಅಂದಾಗ ನಂಗೆ ಹೀರೋ ಎಲ್ಲ ಮಾಡೋದು ಬೇಡ, ಅವರು ಒಂದು ಕಾರ್ ತೊಗೊಂಬರ್ತಿದ್ರು ಹೊಸದು.
ಅದಕ್ಕೆ ಡ್ರೈವರ್ ಬೇಕಾದ್ರೆ ಇಟ್ಕೊಳ್ಳಿ ಅಂದಿದ್ದೆ ನಾನು. ಅಂದರೆ ಡ್ರೈವಿಂಗ್ ಎಂದು ಫುಲ್ ಹುಚ್ಚು. ಆಮೇಲೆ ಒಂದು 6 ತಿಂಗಳ ಬಿಟ್ಟು ಹೇಳಿದ್ರು ಬಾ ಕಲಿಸ್ತೆ ಅಂತ. ಆಮೇಲೆ ನನಗೆ ಇಷ್ಟ ಇಲ್ಲಾಗಿತ್ತು ಅಷ್ಟು ಸಿನಿಮಾದ ಬಗ್ಗೆ, ಏನೂ ಗೊತ್ತಿರಲಿಲ್ಲ. ಖಾಲಿ ಸಿನಿಮಾ ನೋಡ್ತಿದ್ದೆ ಅಷ್ಟೇ, ನೋಡ್ತಿದ್ದೆ. ಏನು ಅಷ್ಟು ಇದಿಲ್ಲಾಗಿತ್ತು, ಟಚ್ ಇಲ್ಲಾಗಿತ್ತು ಸಿನಿಮಾದ ಬಗ್ಗೆ. ಆಮೇಲೆ ಬೆಂಗಳೂರಿಗೆ ಕರ್ಕೊಂಬಂದು ಒಂದು 2 ದಿವಸ ಟ್ರೈನಿಂಗ್ ಕೊಟ್ಟರು. ಕನ್ನಡ ಸರಿ ಮಾತಾಡ್ಲಿಕ್ಕೆ ಬರ್ತಿರಲಿಲ್ಲ. ಅಂದರೆ ನಮ್ಮ ಹಳೆಯಾಳದಲ್ಲಿ ಸ್ವಲ್ಪ ಕನ್ನಡ ಕಡಿಮೆ ನಮ್ಮದು. ನಾವು ಮನೇಲಿ ಮಾತಾಡೋದು ಕೊಂಕಣಿ, ಅದಕ್ಕೆ ಕನ್ನಡ ಒಂದು ಸ್ವಲ್ಪ ಟಚ್ ಕಡಿಮೆ. ಇಲ್ಲಿ ಬಂದು ಒಂದು 2 ವರ್ಷ ಕಲಿತೆ. ಎಲ್ಲ ಕಲಿಸಿದ್ರು, ಅಬ್ಸರ್ವ್ ಮಾಡ್ಲಿಕ್ಕೆ ಹೇಳಿದ್ರು, ಅದೆಲ್ಲ ಮಾಡ್ತಿದ್ದೆ. ಅವ್ರು ಹೇಳ್ಕೊಟ್ಟಂಗೆ ನಾನು ಆ್ಯಕ್ಟಿಂಗ್ ಮಾಡ್ತಿದ್ದೆ. ಅವ್ರಿಗೆ ಹೆಂಗೆ ಬೇಕು ಹಂಗೆ ನಾನು ಆ್ಯಕ್ಟಿಂಗ್ ಮಾಡಿದ್ದೆ. ದೇವಸಸ್ಯ ಸಿನಿಮಾದಲ್ಲಿ ನಾನು ಮಾಕನ್ ಪಾತ್ರ. ಇದು ನಂದು ಫಸ್ಟ್ ಸ್ಟೇಜು. ಅಂದರೆ ಸ್ಕೂಲಲ್ಲೂ ಒಂದು ಕಡೆನೂ ನಾನು ಸ್ಟೇಜ್ ಹತ್ತಿರಲಿಲ್ಲ. ಈಗ ಹತ್ತಾಗ ಎಲ್ಲರಿಗೂ ನೋಡಿ ಸ್ವಲ್ಪ ಭಯ ಆಗ್ತಾ ಇದೆ. ಭಯ ಪಡೋಂಥದ್ದೇನಿಲ್ಲ. ಯಾಕೆ ಭಯ ಪಡ್ತೇನೆ? ಇದು ಟ್ರೈನಿಂಗ್ ಕ್ಯಾಂಪ್ ಇರ್ಬೋದು, ಕೋಲಾಟ ಇರ್ಬೋದು, ಎಲ್ಲ ರೀತಿಯ ರಂಗಭೂಮಿಗೆ ರಿಲೇಟೆಡ್ ಆಗಿರುವಂತಹ ಯಾವ ಅಂಶಗಳು ಯಾವ ವಿದ್ಯಾರ್ಥಿಗಳಿಗೆ ಬೇಕು ಅದೆಲ್ಲವನ್ನು ಮಾಡ್ತಾ ಇದ್ದವಳು. ಫಸ್ಟ್ ಟೈಮ್ ನನಗೆ ಸಲ್ಗಾದಲ್ಲಿ ಮಾಡಿದ್ವಿ ನಾವು. ಅಲ್ಲಿ ಪ್ರಮೋಷನಲ್ ಸಾಂಗ್ ಆಗಿ ಟಿನಿಂಗ್ ಮಿನಿಂಗ್ ದಿಶಾ ಹಾಡಿದ್ವಿ. ಆಮೇಲೆ ಉಗ್ರಾವತಾರದಲ್ಲಿ ಹೆಂಗೆ ಬರ್ತಾಳೆ ನೋಡೋ ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಜೊತೆ ವರ್ಕ್ ಮಾಡಿದ್ವಿ. ಅದರ ನಂತರ ನಾನು ಸ್ವಲ್ಪ ಬ್ರೇಕ್ ತೊಗೊಂಡೆ. ಗಿರಿಜಾ ಸಿದ್ದಿ ಕೂಡ ಹಾಡಿದ್ದಾರೆ ಟಿನಿಂಗ್ ಮಿನಿಂಗ್ ದಿಶಾ. ಅವರು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಕೆಲವು ಸಿನಿಮಾದಲ್ಲೆಲ್ಲ ಹಾಡಿದ್ದಾರೆ. ನಾನು ಗ್ಯಾಪ್ ತಗೊಂಡಿದ್ದೆ. ಆಕಸ್ಮಿಕವಾಗಿ ಕಾರ್ತಿಕ್ ಸರ್ದು ಫೋನ್ ಬಂತು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳಿದ್ರು. ಆಗ ನಾನಂದೆ ಥಿಯೇಟರ್ ಆ್ಯಕ್ಟ್ ಮಾಡಿದ್ದೀನಿ, ಆದರೆ ಸಿನಿಮಾ ಅಂದ ತಕ್ಷಣ ಗೊತ್ತಿಲ್ಲ, ಆ ಭಾಷೆನೇ ಬೇರೆ, ನನಗೆ ಬಹುಶಃ ಕಷ್ಟ ಆಗ್ಬೋದು ಅಂತ ಹೇಳಿದೆ. ಇಲ್ಲ ನಾನು ಹೇಳ್ಕೊಡ್ತೀನಿ ಬನ್ನಿ, ನೀವು ಥಿಯೇಟರ್ ಆ್ಯಕ್ಟರ್ ಮಾಡ್ತೀರಿ ಅಂದ ತಕ್ಷಣ ಥಿಯೇಟರ್ ಆ್ಯಕ್ಟಿಂಗ್ ಮಾಡ್ತೀರಿ ಅಂದರೆ ನಿಮ್ಗೇನು ಸಿನಿಮಾ ಕಷ್ಟ ಆಗಲಿಕ್ಕಿಲ್ಲ ಅಂತ ಅಂದರು. ಹಾಗೆ ಇಲ್ಲ ಒಂದ್ಸಲ ನಾನು ಆಗೋದಿಲ್ಲ ಅಂತ ಬಿಟ್ಟಿದ್ದೆ. ಮತ್ತೆ ಸರ್ದು ಕಾಲ್ ಬಂತು, ಇಲ್ಲ ನೀವೇ ಮಾಡಿ. ಹೀರೋ ಮಾಕನ ತಾಯಿಯ ಪಾತ್ರವನ್ನು ಮಾಡಿದ್ದೀನಿ, ನೈಲತಿ ಅಂತ ಅದರಲ್ಲಿ ನನ್ನ ಪಾತ್ರ. ಬಹಳ ಫಸ್ಟ್ ಆಫ್ ಆಲ್ ನಾವು ಒಪ್ಕೊಂಡಿದ್ದೆ ನಮ್ಮ ಕಮ್ಯುನಿಟಿಯವರು ಎಲ್ಲರೂ ಇದ್ದಾರೆ, ಕಥೆನಲ್ಲಿ ಕೂಡ ನಮ್ಮ ಕಮ್ಯುನಿಟಿ ಇರುತ್ತೆ ಅನ್ನೋದನ್ನು ಡೈರೆಕ್ಟರ್ ಸರ್ ಹೇಳಿದ್ರು. ಆವಾಗ ಆಗಲಿ ನೋಡೋಣ, ಒಂದು ಪ್ರಯತ್ನ ಮಾಡುವ. ಯಾಕಂದರೆ ಸಿನಿಮಾ ಅಂದರೆ ನಾನು ಲಾಸ್ಟ್ ಟೈಮ್ ಟಿನಿಂಗ್ ಮಿನಿಂಗ್ ದಿಶಾದಲ್ಲೂ ಹೇಳ್ತಾ ಇದ್ದೆ, ಸ್ವಲ್ಪ ಭಯ. ಯಾಕಂದರೆ ಆ ಭಾಷೆ, ಆ ಅಭಿನಯವೇ ಬೇರೆ. ಆದರೆ ಕಾರ್ತಿಕ್ ಸರ್ನ ಹೆಲ್ಪು ಜೊತೆಗೆ ನಮ್ಮ ಕಮ್ಯುನಿಟಿಯವರು ಬಹಳಷ್ಟು ಜನ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕಮ್ಯುನಿಟಿ ರಿಲೇಟೆಡ್ ಆಗಿರೋ ಸ್ಟೋರಿ ಇದೆ. ಆ ಸೆಟ್ ಕೂಡ ಎಲ್ಲೋ ನಾನು 80sಲ್ಲಿ ನಮ್ಮ ಕಮ್ಯುನಿಟಿಗೆ ಹೋಗಿ ನಾನು, ಯಾಕಂದರೆ ನೋಡಿಲ್ಲ ನಮ್ಮ 80sಲ್ಲೆಲ್ಲ ನಮ್ಮ ಕಮ್ಯುನಿಟಿ ಹೇಗಿತ್ತು ಅಂತ ನೋಡಿಲ್ಲ. ಆದರೆ ಆ ಸೆಟ್ಟೆಲ್ಲ ಹಾಕಿದ್ರಲ್ಲ, ಸೆಟ್ಟು ಒಳಗಡೆ ಇರುವಂಥ ಸೆಟ್ಗಳು, ಒಳಗಡೆ ಇರುವಂಥ ಪ್ರಾಪರ್ಟೀಸು, ಓಲೆ, ಅದು ಇದು ಎಲ್ಲ ವೆರೈಟೀಸ್ ಆಫ್ ಸಿದ್ದಿ ಕಮ್ಯುನಿಟಿನ ತೋರಿಸಿದ್ದು ನನಗೆ ಖುಷಿ ಆಯಿತು. ಆಮೇಲೆ ನಾನು ಕಾರ್ತಿಕ್ ಸರ್ ಹೇಳಿದಾಗೆ ನೀಟಾಗಿ ಮಾಡ್ಕೊಂಡು ಹೋದೆ. ಚೆನ್ನಾಗಿದೆ ಕ್ಯಾರೆಕ್ಟ್ರು. ಹೋಲ್ ಟೀಮ್ ನನಗೆ ತುಂಬ ಸಪೋರ್ಟಿವ್ ಆಗಿ ಮಾಡ್ತು. ನನಗೆ ಎಲ್ಲೂ ಭಯ ಅನಿಸ್ಲಿಲ್ಲ. ಆಮೇಲೆ ಎಲ್ಲೂ ಭಯ ಅನಿಸ್ಲಿಲ್ಲ. ಜೊತೆಗೆ ಮಾಕ ನಮ್ಮ ಕಮ್ಯುನಿಟಿಯ ಹುಡುಗ ಮೊದಲ ಬಾರಿ ಹೀರೋ ಆಗ್ತಿದ್ದಾರೆ. ನಮಗೆಲ್ರಿಗೂ ಒಂದು ಟೆನ್ಷನ್ ಇದೆ. ಈ ಸಿನಿಮಾ ರಿಲೀಸ್ ಆದಮೇಲೆ ಕರ್ನಾಟಕದ ಜನತೆ ಅಥವಾ 5 ಲ್ಯಾಂಗ್ವೇಜಿಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಲ್ಯಾಂಗ್ವೇಜ್ ಅವರು ಹೇಗೆ ಅದನ್ನು ತಗೊಳ್ತಾರೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಯಾಕಂದರೆ ಎಲ್ಲರೂ ನಮ್ಮನ್ನು ತಿಳ್ಕೊಳ್ಳೋದು ನಾವು ಆಫ್ರಿಕನ್ಸ್ ಅಂತಾನೆ. ಬಹುಶಃ ಈ ಸಿನಿಮಾ ಇನ್ನೂ ಬೇರೆ ಥರದಲ್ಲಿ ಒಂದು ಕಮ್ಯುನಿಟಿ ಇದೆ, ಕರ್ನಾಟಕದಲ್ಲಿ ಈ ಥರ ಒಂದು ಕಮ್ಯುನಿಟಿ ಇದೆ, ಶುದ್ಧವಾದ ಕನ್ನಡ ಮಾತಾಡ್ತಾರೆ ಅನ್ನೋದು ಗೊತ್ತಾಗಲಿ ಅನ್ನೋ ಒಂದು ಆಸೆ ಇದೆ. ಬಹುಶಃ ಇಷ್ಟು ಸಾಕು ಅನ್ಕೋತೀನಿ. ನೋಡಿದ್ದು 4 ವರ್ಷದ ಹಿಂದೆ ನಮ್ಮ ಫಸ್ಟಿಗೆ ನಮ್ಮ ಕೃಷ್ಣಣ್ಣ ಅಂತ ಮುಂಚಿಂದನೂ ಪರಿಚಯ ಇದ್ದರು. ಅವರು ಒಂದು ಕಾಲ್ ಮಾಡಿದರು, ಸಿನಿಮಾ ಮಾಡ್ತಾ ಇದ್ದಾರೆ ನಮ್ಮ ಅಣ್ಣ ತಮ್ಮಂದಿರು, ಅವ್ರ ಜೊತೆ ನೀವು ಮಾಡ್ತೀರಾ ಹೇಗೆ ಅಂತ. ಆವಾಗ ಓಕೆ ಅಂತ ಹೇಳಿದೆ ನಾನು. ಆದ್ರೆ ಒಂದು ಷರತ್ತಿಟ್ಟಿದ್ದೆ. ಷರತ್ತೇನೆಂದರೆ ಸಿದ್ಧಿಗಳನ್ನ ಹೋಗಿ ವಿಲನ್ ಒಳ್ಳೆ ಒಂದು ಕರ್ನಾಟಕಕ್ಕೆ ಜಗತ್ತಿಗೆ ತೋರಿಸುವಂಥ ಒಂದು ಸಿನಿಮಾವನ್ನು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ನಟಿಸಲಿಕ್ಕೆ ತುಂಬ ಖುಷಿಯಾಯಿತು. ಎಲ್ಲರಿಗೂ ಧನ್ಯವಾದ ಹೇಳ್ತಾ